ಈ ವಿಡಿಯೋ ಸದ್ಗುರು ಶ್ರೀ ಸಿದ್ಧಾರೂಢರ ಎಲ್ಲ ಭಕ್ತಾದಿಗಳು ಟ್ರಸ್ಟ್ ಕಮಿಟಿಯವರು ನೋಡಲೇಬೇಕು. ಕೊಟ್ಟೂರು ಗುರು ಬಸವೇಶ್ವರರ ರಥದ ದುರ್ಘಟನೆ, ಬಪ್ಪನಾಡು ದುರ್ಗಾ ಪರಮೇಶ್ವರಿಯ ರಥದ ದುರ್ಘಟನೆ, ರಾಯಸಂದ್ರದ ರಥದ ದುರ್ಘಟನೆ. ಈ ಎಲ್ಲ ದುರ್ಘಟನೆ ಒಳಗ ಮನುಷ್ಯನ ನಿರ್ಲಕ್ಷ್ಯ ಮತ್ತು ಅವಿವೇಕತನ ಇದ್ದೇ ಇರುತ್ತೆ. ತೇರಿನ ಗಾತ್ರ, ಉದ್ದ, ಭಾರ, ಅದರಲ್ಲಿ ಕೂರುವಂಥ ಜನರ ಸಂಖ್ಯೆ, ಅದಕ್ಕೆ ಮಾಡುವ ಅಲಂಕಾರದ ಪದ್ಧತಿ ಎಲ್ಲವೂ ಸೈಂಟಿಫಿಕ್ ಆಗಿ ಮಾಡಲ್ಪಟ್ಟಿರುವಂಥದ್ದು. ಈಗ ನಮ್ಮ ಹುಬ್ಬಳ್ಳಿ ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜನ ಶಿವರಾತ್ರಿ ಜಾತ್ರೆಯ ದಿನ 10-20 ಜನ ಎತ್ತಲಾಗದಂತ ದೊಡ್ಡದಾದ ಹೂವಿನ ಮಾಲೆಗಳನ್ನ ತಂದು ತೇರಿಗೆ ಕಟ್ಟುವಂತೆ ಅವರಿವರ ಪರಿಚಯ ಇದೆ ಅಂತ ಜಗಳ ಆಡ್ತಾರೆ. ಇನ್ನು 4-5 ಜನ ಎತ್ತಬೇಕಾದಂತ ಭಾರವಾದ ದೊಡ್ಡ ಮಾಲೆಗಳನ್ನ ಅತಿ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಂತ ಸದ್ಗುರುನಾಥನ ಮೂರ್ತಿಯ ಮೇಲೆ ಹಾಕ್ತಾರೆ. ಬೈ ಎನಿ ಚಾನ್ಸ್ ಏನಾದರೂ ಆದರೆ ಏನ್ ಗತಿ? ಶ್ರೀ ಸಿದ್ಧಾರೂಢರ ತೇರು, ಶ್ರೀ ಸಿದ್ಧಾರೂಢರ ಮೂರ್ತಿ ನ ಭೂತೋ ನ ಭವಿಷ್ಯತೋ. ಈ ತರಹದ ತೇರನ್ನ, ಇಂತಹ ಮೂರ್ತಿಯ ಕೆತ್ತನೆಯನ್ನ ಇಲ್ಲಿಯವರೆಗೂ ಯಾರು ಮಾಡಿಲ್ಲ, ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಇವೆರಡನ್ನು ಸಿದ್ಧಾರೂಢರೇ ಸಾಕ್ಷಿಯಾಗಿ ನಿರ್ಮಾಣ ಮಾಡಿರುವಂಥದ್ದು. ಸ್ವಯಂ ಶ್ರೀ ಸಿದ್ಧಾರೂಢರೇ ಈ ರಥದಲ್ಲಿ ಕುಳಿತಿದ್ರು, ಇಂದಿಗೂ ಈ ಮೂರ್ತಿಯಲ್ಲಿ ನೆಲೆಸಿದ್ದಾರೆ. ಇನ್ನು ರಥಬೀದಿಯ ಉದ್ದಕ್ಕೂ ಪ್ರತಿ ವರ್ಷ ಅಡ್ಡಾತಿಡ್ಡಿ ಎಳೆದ ಎಲೆಕ್ಟ್ರಿಕ್ ಮತ್ತು ಟಿವಿ ಕೇಬಲ್ಗಳು ತೇರಿನ ಸರಾಗವಾದ ಚಲನೆಗೆ ಬಹಳ ತೊಂದರೆ ಕೊಡುತ್ತವೆ. ಟ್ರಸ್ಟ್ ಕಮಿಟಿ ಇಂತಹ ಅತ್ಯಂತ ಸೂಕ್ಷ್ಮ ವಿಚಾರಗಳಿಗೆ ಗೈಡ್ಲೈನ್ಸ್ ರೂಪಿಸಲೇಬೇಕು. ಇಲ್ಲಿ ಭಕ್ತರ ಭಕ್ತಿಗೆ ನಾನೇನು ಹೇಳ್ತಿಲ್ಲ, ಬಟ್ ನಮ್ಮ ಭಕ್ತಿ ಅವಘಡಕ್ಕೆ ಕಾರಣ ಆಗಬಾರ್ದಲ್ವಾ? ಅದು ನಮ್ಮ ವಂಶವನ್ನೇ ಕಾಡುತ್ತೆ. ಈ ವಿಡಿಯೋ ಉದ್ದೇಶ ಇಷ್ಟೇ. ಅಜ್ಜನ ಮಠದ ಕಟ್ಟಡ, ತೇರು, ಆವರಣ ಮತ್ತು ಅಜ್ಜನ ಮೂರ್ತಿ ಭಕ್ತರ ರೆಸ್ಪಾನ್ಸಿಬಿಲಿಟಿ. ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವುದು ಭಕ್ತರ ಪರಮ ಜವಾಬ್ದಾರಿ. ಯಾವುದೇ ದುರ್ಘಟನೆಯಾಗದೆ ರಥಬೀದಿಯ ಉದ್ದಕ್ಕೂ ಭಕ್ತರ ಸೇವಕರ ಸಂಭ್ರಮಕ್ಕೆ ಅಡಚಣೆಯೂ ಆಗದೆ ಬಹುಭಕ್ತಿಯಿಂದ ಜಾತ್ರೆ ನಡೆದು ಅಜ್ಜನ ಆಶೀರ್ವಾದ ಪಡೆದು ಎಲ್ಲರೂ ಸುರಕ್ಷಿತವಾಗಿ ಅವರವರ ಊರು ಮನೆಗೆ ತೇರೆಳೆದು ತೆರಳಬೇಕು. ಓಂ ನಮಃ ಶಿವಾಯ.